ಕಡಲನಗರಿ ಕಾರವಾರದಲ್ಲಿ ಆತಂಕ ಸೃಷ್ಟಿಸಿದ ಜಿಪಿಎಸ್ ಟ್ರ್ಯಾಕ್ಟರ್ ಯಂತ್ರ ಅಳವಡಿಕೆಯ ರಣಹದ್ದು ಕೊನೆಗೂ ಒಂದು ವಾರದ ಬಳಿಕ ಮತ್ತೆ ನಿಸರ್ಗ ಸೇರಿದೆ. ಅನಾರೋಗ್ಯಕ್ಕೆ ಒಳಗಾದ ರಣಹದ್ದನ್ನ ಚಿಕಿತ್ಸೆ ನೀಡಿ ಮತ್ತೆ ಕಾಡಿಗೆ ಬಿಡಲಾಗಿದೆ. ಈ ಕುರಿತ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ಬೆಚ್ಚಿ ಬೀಳಿಸಿದ್ದ ಹದ್ದಿಗೆ ಕೊನೆಗೂ ಸಿಕ್ತು ಸ್ವಾತಂತ್ರ್ಯ. ಚಿಕಿತ್ಸೆ ಪಡೆದು ಕಾಡಿನತ್ತ ಹಾರಿ ಹೋದ ರಣಹದ್ದು. ಅಂದು ನವೆಂಬರ್ 10 ಕಾರವಾರದ ಕೋಡಿ ಭಾಗದ ಜನರ ಮುಖದಲ್ಲಿ ಆತಂಕವಿತ್ತು. ಜನರ ಆತಂಕಕ್ಕೆ ಈ ರಣಹದ್ದು ಕಾರಣ. ಇದು ಸಾಮಾನ್ಯ ರಣಹದ್ದಲ್ಲ. ಈ ಹದ್ದಿನ ಬೆನ್ನಲ್ಲಿ ಜಿಪಿಎಸ್ ಟ್ರ್ಯಾಕರ್ ಇರುವ ಯಂತ್ರ ಸಹ ಇತ್ತು. ಜಿಪಿಎಸ್ ಟ್ರ್ಯಾಕರ್ ಜೊತೆ ಹದ್ದಿನ 2 ಕಾಲಿಗೆ ಬಣ್ಣದ ಟ್ಯಾಗ್ ಕಟ್ಟಲಾಗಿತ್ತು. ಇದನ್ನ ಕಂಡು ಜನರು ಒಂದು ಕ್ಷಣ ಕಂಗಾಲಾಗಿದ್ರು. ಭಯೋತ್ಪಾದಕರು ಹಾರಿಸಿದ್ದಾರೆ ಎಂಬ ಗುಸುಗುಸು ಕಾಳ್ಗಿಚ್ಚಿನಂತೆ ಹರಡಿತ್ತು. ಆದ್ರೆ ಅಸಲಿ ವಿಷಯ ತಿಳಿದ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ರು. ಮಹಾರಾಷ್ಟ್ರ ಅರಣ್ಯ ಸಿಬ್ಬಂದಿಯಿಂದ ರಿಸರ್ಚ್. ಹದ್ದಿನ ಜೀವನ ಶೈಲಿ ತಿಳಿಯಲು ಜಿಪಿಎಸ್ ಟ್ರ್ಯಾಕರ್ ಇರುವ ಹದ್ದನ್ನ ಕಂಡ ಅರಣ್ಯ ಸಿಬ್ಬಂದಿಯು ತನಿಖೆಗಿಳಿದಿದ್ರು. ತನಿಖೆ ವೇಳೆ ಮಹಾರಾಷ್ಟ್ರದ ಅರಣ್ಯ ಇಲಾಖೆಯವರು ಹದ್ದಿನ ಜೀವನ ಶೈಲಿ ಮತ್ತು ಸಂಶೋಧನೆಗಾಗಿ ಈ ರೀತಿ ಮಾಡಿದ್ದಾರೆ ಎಂದು ತಿಳಿದು ನಿಟ್ಟುಸಿರು ಬಿಟ್ಟಿದ್ದಾರೆ. ಸದ್ಯ ಅನಾರೋಗ್ಯಕ್ಕೀಡಾಗಿದ್ದ ಹದ್ದಿಗೆ 1 ವಾರಗಳ ಚಿಕಿತ್ಸೆ ಕೊಟ್ಟು ಮತ್ತೆ ಕಾಡಿನಲ್ಲಿ ಹಾರಾಡಲು ಬಿಟ್ಟಿದ್ದಾರೆ. ಅದರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಮುಖ್ಯವಾಗಿ ಅದರಲ್ಲಿ ಸಲೈವ ಅಂದರೆ ಎಂಜಿಲ್ ಬರೋದು ಸ್ವಲ್ಪ ಜಾಸ್ತಿ ಆಗಿತ್ತು ಮತ್ತು ಅದು ಜನವಸತಿ ಪ್ರದೇಶ ಬಿಟ್ಟು ಹೊರಗಡೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಪರಿಶೀಲಿಸಿ ಸ್ಥಳೀಯ ಪಶುವೈದ್ಯಾಧಿಕಾರಿಗಳ ಅವರ ಅಭಿಪ್ರಾಯವನ್ನು ಪಡೆದು ಟ್ರೀಟ್ಮೆಂಟ್ ಕೊಟ್ಟು ನಂತರ ಬೇರೆ ಎಕ್ಸ್ಪರ್ಟ್ಸ್ನ ಮತ್ತು ಮಹಾರಾಷ್ಟ್ರ ಅರಣ್ಯ ಇಲಾಖೆಯವ್ರನ್ನ ಸಹ ಸಂಪರ್ಕಿಸಿ ಫೀಡಿಂಗ್ ಎಲ್ಲ ಮಾಡಿಸಿ ಮೆಡಿಸಿನ್ಸ್ ಕೊಟ್ಟು ನಂತರ ಅದನ್ನು ಅನ್ಶಿಘಾಟಲ್ಲಿ ಎತ್ತರದ ಪ್ರದೇಶದಲ್ಲಿ ಬಿಡಲಾಗಿದೆ. ಈ ಹದ್ದು ಇಲ್ಲಿ ಹಾರಾಡ್ತಾ ಇರೋದ್ರಿಂದ ಇದು ಯಾವುದೋ ಇವರು ಬೇಹುಗಾರಿಕೆ ಮಾಡೋದಕ್ಕೆ ಬಿಟ್ಟ ಹದ್ದು ಅನ್ನೋದೆಲ್ಲ ಸುದ್ದಿ ಬಿದ್ದಿತ್ತು. ಆದರೆ ಪಾಪದ ಹದ್ದು ಅದು ಮಹಾರಾಷ್ಟ್ರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಾರಿಸಿದ ಹದ್ದು. ಅದು ಹಾರ್ತಾ ಇಲ್ಲಿ ಬಂದ್ಬಿಟ್ಟಿರೋದು ಒಂದು ವಿಶೇಷ. ಮತ್ತು ಈ ಹದ್ದನ್ನು ಈಗ ಅವರು ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಆತಂಕ ಸೃಷ್ಟಿಸಿದ್ದ ರಣಹದ್ದು ಈಗ ಕಾಡು ಸೇರಿದೆ. ನಿಸರ್ಗದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.